ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿ ಸರಿ ನಾನು ಹೇಳುವಾಗ ಹೇಳ್ತಿದ್ದೆ, ಹೇರ್ ಗ್ರೋತ್ ಆಗಬೇಕು ಅಂತಂದರೆ ಮೇಲೆ ನಾವು ಏನು ಹೇರ್ಗೆ ಕೇರ್ ಮಾಡ್ತೀವೋ ಅದೇ ಥರ ಇಂಟೇಕ್ ಕೂಡ ಇರಬೇಕು ಅಂತ. ಸೊ ನಾವು ಏನೇನೆಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಸ್ವಲ್ಪ ಹೇಳ್ತಾನೆ ಬರ್ತಾಯಿದ್ದೆ. ಸೊ ಅದೇ ನಿಮಗೆ ಒಂದು ಜ್ಯೂಸ್ನ ಹೇಳೋಣ, ಅದು ತುಂಬ ಈಸಿ, ಎಲ್ಲನೂ ಒಟ್ಟಿಗೆ ತೊಗೊಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ಜ್ಯೂಸ್ ಆಗ್ಬೋದು, ಫುಡ್ ಆಗ್ಬೋದು, ಹೇಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನೊಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಹೇರ್ ಗ್ರೋತ್ ಆಗಿ ಒಂದು ಸೂಪರಾಗಿರೋ ಒಂದು ಜ್ಯೂಸ್ನ ಮಾಡ್ತಾಯಿದ್ದೀನಿ. ಇದು ಜ್ಯೂಸ್ ಬಂದುಬಿಟ್ಟು ನಾವು ಕರಿ ಲೀವ್ಸು ಮತ್ತು ಆಮ್ಲ ಏನಿದೆ ಇದನ್ನೆಲ್ಲ ಡೈರೆಕ್ಟಾಗಿ ತಿನ್ನಿ ಅಂತ ಹೇಳಿದ್ರೆ ಯಾರೂ ತಿನ್ನಲ್ಲ. ಸೊ ನಾನು ಹಾಗಾಗಿ ಇದೊಂದು ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಜ್ಯೂಸ್ನ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇದು ಕರಿ ಲೀವ್ಸು ಮತ್ತು ಹಾಗೆ ಆಮ್ಲ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಫಸ್ಟಿಗೆ ವೀಡಿಯೋ ಹಾಕಿದ್ದೀನಿ. ಆಮ್ಲನ ನಾನು ಈ ಥರ ಪೀಸ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ಡೈಲಿ ಒಂದು ತಿಂತೀನಿ ಅಂತ. ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇಲ್ಲಾಂದರೆ ಬೆಟ್ಟದ ನೆಲ್ಲಿಕಾಯಿ ನಿಮ್ಗೆ ಏನಾದರೂ ಸಿಕ್ಕರೆ ಹಸಿದು ಅದನ್ನು ಕೂಡ ಒಂದನ್ನು ಕಟ್ ಮಾಡಿ, ಸ್ವಲ್ಪ ಮೆಣಸಿನ್ಕಾಳು, ಶುಂಠಿ, ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಇದೆಲ್ಲ ಸೇರಿ ಇದು ಒಂದು ಜ್ಯೂಸನ್ನ ರುಬ್ಕೊಂಬಂದು ಒಂದು ಜ್ಯೂಸ್ ರೆಡಿಯಾಗಿದೆ. ಸೊ ನೋಡಿ, ಈ ಥರ ಸ್ಟ್ರೈನ್ ತೊಗೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಆ್ಯಕ್ಚುಲಿ ನಮಗೆ ಟೇಸ್ಟಿಗೋಸ್ಕರ. ಈ ಜ್ಯೂಸ್ ಆಯಿತು ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಕುಡಿಯೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ವೀಕ್ಲಿ ಒನ್ಸು ಟ್ವೈಸು ಈ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆ್ಯಂಡ್ ಈಸಿ. ನಿಜವಾಗ್ಲೂ ಇದರಿಂದ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಅಷ್ಟೇ ಅಲ್ಲ, ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಜ್ಯೂಸ್ನ ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಇದು ಬಂದು ಚಿಯಾ ಸೀಡ್ಸು. ಈ ಚಿಯಾ ಸೀಡ್ಸ್ನ ನೈಟೇ ನೆನೆ ಇಟ್ಬಿಟ್ಟು, ಸೊ ಹೋಲ್ ನೈಟ್ ಬಿಟ್ಟು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ 1 ಸ್ಪೂನು ಲೆಮನ್ನ ಇದಕ್ಕೆ ಹಾಕ್ಕೊಂಡು ಡ್ರಿಂಕ್ಸ್ ತೊಗೊಳೋದ್ರಿಂದ ನಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹೇರ್ ಗ್ರೋತಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಮತ್ತು ಏನು ಅಂದರೆ ಇದಕ್ಕೆ ಬೆಳ್ಳಿ ಫ್ಯಾಟ್ ಅಂದರೆ ಬೊಜ್ಜೇನಾದರೂ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ. ಎರಡಕ್ಕೂ ಸೇರಿ ಒಂದು ಸೂಪರಾಗಿರೋ ಒಂದು ರಿಸಲ್ಟ್ನ ಕೊಡುತ್ತೆ. ಸೊ ನಾವು ಇದನ್ನ ಎಂಟಿ ಸ್ಟಮಕಲ್ಲಿ ತೊಗೊಳೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಜ್ಯೂಸ್ ಬಂದು ABC ಜ್ಯೂಸು. ಇದು ಕೂಡ ವೀಕ್ಲಿ ಒನ್ಸು ಟ್ವೈಸು ತೊಗೋಬೋದು, ಇಲ್ಲ ಡೈಲಿ ರೆಗ್ಯುಲರಾಗಿ ತೊಗೋತೀವಿ ಅಂದರೆ ತೊಗೋಬೋದು. ಇದು ಸ್ಕಿನ್ನಿಗೆ, ಹೆಲ್ತಿಗೆ, ಓವರಾಲ್ ಬಾಡಿ ಹೆಲ್ತಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸಪ್ರೇಟಾಗಿ ಎಲ್ಲನೂ ಕೂಡ ಸಪ್ರೇಟಾಗಿ ವೀಡಿಯೋಸ್ ಇದ್ದಾವೆ. ಸೊ ಇದು ಬಂದ್ಬಿಟ್ಟು ಕ್ಯಾರೆಟು, ಬೀಟ್ರೂಟು, ಹಾಗೆ ಪೊಮೊಗ್ರನೇಟು ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡಿರೋಂಥ ಜ್ಯೂಸು. ನಾರ್ಮಲಿ ಐರನ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಬಾಡಿಗೆ ಹೇರ್ ಫಾಲ್ ಎಲ್ಲ ಆಗೋಲ್ಲ. ಸೊ ಈ ಜ್ಯೂಸ್ನ ಕುಡಿಯೋದ್ರಿಂದ ಐರನ್ ಡೆಫಿಷಿಯನ್ಸಿ ಏನಾದರೂ ಇದ್ದರೆ ಅದು ಕರೆಕ್ಟಾಗಿ ಆಗುತ್ತೆ. ಇಷ್ಟೊತ್ತು ಫುಡ್ಡು ಹಾಗೆ ಡ್ರಿಂಕ್ಸು ಆಯಿತು. ಇವಾಗ ಹೇರ್ಗೆ ಪ್ರೋಟೀನ್ ವಾಟರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಪ್ರೋಟೀನ್ ವಾಟರ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು, ಹೇರ್ ಹಾಗೆ ಇಂಟೇಕ್ ಆಯಿತು. ಈಗ ಓವರಾಲ್ ಮೇಲೆಯಿಂದ ಏನು ಅಪ್ಲೈ ಮಾಡಿದರೆ ಹೇರ್ ಸಿಲ್ಕಿ ಶೈನಿ ಆಗಿರುತ್ತೆ, ಹಾಗೆ ಹೇರ್ ಗ್ರೋತ್ ಆಗುತ್ತೆ ಅಂತ. ಈಗ ನಾನು ಇದಕ್ಕೆ ಸ್ವಲ್ಪ ಮೆಂತೆ ಕಾಳು ಹಾಕಿದ್ದೀನಿ, ಹಾಗೆ ಲವಂಗ, ಹಾಗೆ ಮತ್ತು ಲಾವಂಚ, ಬೇರು ಮತ್ತು ಕರಿ ಜೀರಿಗೆ ಹಾಗೂ ಮತ್ತು ರೋಸ್ಮೆರಿನ ಹಾಕ್ಬಿಟ್ಟು ಓವರಾಲ್ ನೈಟ್ ಅದನ್ನ ನೆನೆಸಿಟ್ಟಿದ್ದೀನಿ. ಅದು ನೆನೆಸಿಟ್ಟಾದ್ಮೇಲೆ ಈ ಥರ ವಾಟರ್ ಸಿಗುತ್ತೆ. ಆ ವಾಟರ್ ನಿಮಗೆ ಹೇರ್ ರೂಟ್ಸ್ಗೆ ಅಪ್ಲೈ ಮಾಡೋದ್ರಿಂದ ಅದು ಬೆಸ್ಟು ಪ್ರೋಟೀನ್ ವಾಟರ್ ಅಂತ ಹೇಳ್ಬೋದು. ಈ ವಾಟರ್ನ ಬೇರ್ಸ್ಗೆಲ್ಲ ಅಪ್ಲೈ ಮಾಡೋದ್ರಿಂದ ಅದೇನಾಗುತ್ತೆ, ರೂಟ್ಸು ಸ್ಟ್ರಾಂಗ್ ಆಗುತ್ತೆ, ಹಾಗೆ ಒಳ್ಳೆ ಸ್ಕಾಲ್ಪ್ ಹೆಲ್ತ್ನ ತುಂಬ ಚೆನ್ನಾಗಿರುತ್ತೆ. ಈ ವಾಟರ್ನ ಮಿಕ್ಕಿರೋದನ್ನ ಇದಕ್ಕೆ ಶಾಂಪೂನ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಶಾಂಪೂನ ಯೂಸ್ ಮಾಡೋದ್ರಿಂದ ಕೂಡ ಒಳ್ಳೆ ಹೆಲ್ದಿಯಾಗಿರೋಂಥ ಹೇರ್ ಆಗುತ್ತೆ. ಹಾಗೆ ಇವಾಗ ನೆಕ್ಸ್ಟ್ ಬಂದು ನಾವು ಕೊಕೊನಟ್ ಆಯಿಲು. ಈಗ ಏರ್ ಆಯಿಲ್ ಬಗ್ಗೆ ಹೇಳ್ತೀನಿ. ಏರ್ ಆಯಿಲ್ ಬಂದು ಇದು ಒರಿಜಿನಲ್ ಪ್ಯೂರ್ ಕೊಕೊನಟ್ ಆಯಿಲು. ಈ ಕೊಕೊನಟ್ಗೆ ನಾನು ಹರ್ಬ್ನ ಆ್ಯಡ್ ಮಾಡಿಬಿಟ್ಟು ಹರ್ಬ್ ಆಯಿಲ್ ಮಾಡಿ ಇಟ್ಕೊತೀನಿ. ಸೊ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಲಾವಂಚ ಬೇರು ಮೊದಲಿಗೆ, ಹಾಗೆ ಕಲಂಜಿ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದು ಬ್ಲ್ಯಾಕ್ ಕಲಂಜಿ ಸೀಡ್ಸು, ಹಾಗೆ ಮೆಂತೆಕಾಳು ಮತ್ತು ರೋಸ್ಮೆರಿ, ಇದನ್ನೆಲ್ಲ ಇಷ್ಟೆಲ್ಲ ಆ್ಯಡ್ ಮಾಡಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಬೇಕು. ಎಲ್ಲಿವರೆಗೂ ಬಾಯ್ಲ್ ಮಾಡಬೇಕಪ್ಪ ಅಂತಂದರೆ ಇದು ಕಪ್ಪಾಗಬೇಕು. ಎಲ್ಲನೂ ಸ್ವಲ್ಪ ಮೆರೂನ್ ಕಲರ್ಗೆ ಟರ್ನ್ ಆಗುತ್ತೆ, ಮೆರೂನ್ ಕಲರ್ಗೆ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಬಾಯ್ಲ್ ಮಾಡಿಕೊಂಡು ಫಿಲ್ಟರ್ ಮಾಡಿಬಿಟ್ಟು ಇಟ್ಕೋಬೇಕು.
ಫಿಲ್ಟರ್ ಮಾಡಿದರೂ ಓಕೆ, ಮಾಡಿಲ್ಲ ಅಂದರೂ ಓಕೆ. ಹಾಗೆ ಬಾಟಲಲ್ಲಿ ಸ್ಟೋರ್ ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಬೇಡ ಅಂದರೆ ನಾವು ಈ ಥರ ಫಿಲ್ಟರ್ ಮಾಡಿ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಸರಿ ಮಾಡಿದ್ರೆ ಒಂದು 15 ಡೇಸ್ ಬರೋಷ್ಟು ಅದು 1 ಮಂತ್ ಬರೋಷ್ಟು ಮಾಡಿಟ್ಕೋಬೋದು. ಸೊ ನಾನು ಓವರಾಲ್ ಎಲ್ರಿಗೂ, ನಮ್ಮ ಮನೇಲಿ ಎಲ್ರಿಗೂ ಇದೇ ಆಯಿಲ್ನ ರೆಡಿ ಮಾಡಿ ಇಟ್ಕೊತೀನಿ. ಎಲ್ಲರೂ ಕೂಡ ಇದೇ ಆಯಿಲ್ನ ಅಪ್ಲೈ ಮಾಡ್ತೀವಿ ಕೂಡ. ಇದು ಗೋಲ್ಡನ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಸೂಪರಾಗಿರುತ್ತೆ ಆಯಿಲು. ಸ್ವಲ್ಪ ಬೆಚ್ಚಗಿರೋದು ಹಚ್ಕೊಂಡ್ರೆ ಇನ್ನೂ ಮಜವಾಗಿರುತ್ತೆ. ಅಂದರೆ ಸ್ಕಾಲ್ಪಿಗೆ ಒಳ್ಳೆ ಮೋಟಿವ್ ಕೊಡುತ್ತೆ ಅಂತ ಹೇಳ್ಬೋದು. ಸೂಪರಾಗಿರುತ್ತೆ. ಈ ಥರ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಹಾಗೆ ಹೇರ್ನ ಚೆನ್ನಾಗಿ ಕೇರ್ ಮಾಡೋದ್ರಿಂದ ಹೊಸ ಬೇಬಿ ಹೇರ್ ಗ್ರೋತ್ ಕೂಡ ಆಗುತ್ತೆ, ಥಿಕ್ನೆಸ್ ಆಗುತ್ತೆ. ಹಾಗೆ ನಮಗೆ ಹೇರ್ ಬಗ್ಗೆ ಒಂದು ಕಾಳಜಿ ಮಾಡಿದಾಗ ಆ ಹೇರ್ ಲುಕ್ಕೇ ಬೇರೆ ಇರುತ್ತೆ. ಹಾಗೆ ಆ ಹೇರ್ ಬಗ್ಗೆ ನಮಗೂ ಪ್ರೀತಿ ಜಾಸ್ತಿ ಆದಾಗ ಅದ್ರ ಬ್ಯೂಟಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದು ನನ್ನ ಓವರಾಲ್ ಹೇರ್ ಕೇರು. ಈ ಹೇರ್ ಕೇರ್ ರೊಟೀನ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.